ರಜನಿಕಾಂತ್ ಅವ್ರಿಗೆ ಯಾರಾದರೂ ಇಷ್ಟ ಆದರೆ ಸಾಕು, ಅವರನ್ನ ಮನೆಗೆ ಕರೆಸಿ ಚಿನ್ನದ ಸರ ಹಾಕಿ ಸನ್ಮಾನ ಮಾಡ್ತಾರೆ. ಕಾಂತಾರ ಸಿನಿಮಾ ಇಷ್ಟ ಆದಾಗಲೂ ಅಷ್ಟೇ ರಿಷಬ್ ಶೆಟ್ಟಿ ಅವರನ್ನ ಮನೆಗೆ ಕರೆಸಿ ಚಿನ್ನದ ಸರ ಹಾಕಿ ಸನ್ಮಾನಿಸಿದ್ರು. ಇದೀಗ ಸ್ವಚ್ಛತಾ ಕಾರ್ಮಿಕ ಮಹಿಳೆಯನ್ನ ಸನ್ಮಾನಿಸಿದ್ದಾರೆ. ಕಾರಣ ಏನಿರಬಹುದು, ಬನ್ನಿ ನೋಡೋಣ. ಮೇ 1ರಂದು ಅಥವಾ ಯಾವುದಾದರೂ ವಿಶೇಷ ದಿನದ ಹೊರತಾಗಿ ಸ್ವಚ್ಛತಾ ಕಾರ್ಮಿಕರನ್ನ ನೆನಪಿಸ್ಕೊಳ್ಳೋದೇ ಇಲ್ಲ. ಸಿನಿಮಾ ಸೆಲೆಬ್ರಿಟಿಗಳು ತಮಗೆ ಪ್ರಚಾರ ಬೇಕಾದಾಗ ಅಥವಾ ತಮ್ಮ ಸಿನಿಮಾಕ್ಕೆ ಪ್ರಚಾರ ಬೇಕಾದಾಗ ಮಾತ್ರ ಸ್ವಚ್ಛತಾ ಕಾರ್ಮಿಕರನ್ನ ಹುಡುಕಿಕೊಂಡು ಹೋಗಿ ಅವರಿಗೆ ಸನ್ಮಾನ ಮಾಡಿ ಫೋಟೋ ತೆಗೆಸ್ಕೊಳ್ತಾರೆ. ಇದೀಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಸ್ವಚ್ಛತಾ ಮಹಿಳಾ ಕಾರ್ಮಿಕರಾಗಿರುವ ಪದ್ಮಾ ಎಂಬುವರನ್ನ ಮನೆಗೆ ಕರೆಸಿ ಸನ್ಮಾನ ಮಾಡಿದ್ದಾರೆ. ಆದರೆ ಇದು ಪ್ರಚಾರಕ್ಕಾಗಿ ಮಾಡಿದ್ದಲ್ಲ. ಸನ್ಮಾನದ ಹಿಂದೆ ಕಾರಣ ಇದೆ. ಚೆನ್ನೈನಲ್ಲಿ ಸ್ವಚ್ಛತಾ ಕಾರ್ಮಿಕಿಯಾಗಿ ಕೆಲಸ ಮಾಡುವ ಪದ್ಮಾ ಅವರನ್ನ ನಟ ರಜನಿಕಾಂತ್ ಪೋಯಸ್ ಗಾರ್ಡನ್ ತಮ್ಮ ನಿವಾಸಕ್ಕೆ ಆಹ್ವಾನಿಸಿದ್ರು. ಪದ್ಮಾ ಅವರನ್ನ ಮಾತ್ರವಲ್ಲದೆ ಅವರ ಇಡೀ ಕುಟುಂಬವನ್ನ ಮನೆಗೆ ಆಹ್ವಾನಿಸಿದ್ದ ರಜನಿಕಾಂತ್ ಪದ್ಮಾ ಅವರಿಗೆ ಹಾರ ಹಾಕಿ ಶಾಲು ಹಾಕಿ ಸನ್ಮಾನ ಮಾಡಿರೋದರ ಜೊತೆಗೆ ಪದ್ಮಾ ಅವರ ಕೊರಳಿಗೆ ಉಡುಗೊರೆಯಾಗಿ ಚಿನ್ನದ ಸರವನ್ನ ಸಹ ನೀಡಿದ್ದಾರೆ. ಆದರೆ ರಜನಿಕಾಂತ್ ಅವರು ಪದ್ಮಾ ಅವರಿಗೆ ಸನ್ಮಾನ ಮಾಡಲು ಕಾರಣ ಏನಿರಬಹುದು? ಸ್ವಚ್ಛತಾ ಕಾರ್ಮಿಕಿಯಾಗಿರುವ ಪದ್ಮಾ ತಮ್ಮ ಪ್ರಾಮಾಣಿಕತೆಯಿಂದ ಇತ್ತೀಚೆಗೆ ಸುದ್ದಿಯಾಗಿದ್ರು. ಪದ್ಮಾ ಅವರು ಇತ್ತೀಚೆಗೆ ತಮ್ಮ ಕೆಲಸ ಮಾಡುವಾಗ ಅವರಿಗೆ 40 ಗ್ರಾಂ ಚಿನ್ನ ಕಸದಲ್ಲಿ ಸಿಕ್ಕಿತ್ತು. ಆದರೆ ಪದ್ಮಾ ಅವರು ಅದನ್ನ ಇರಿಸಿಕೊಳ್ಳದೆ ಅದನ್ನ ಕಳೆದುಕೊಂಡವರಿಗೆ ಪ್ರಾಮಾಣಿಕವಾಗಿ ಮರಳಿಸಿದ್ರು. ಇದು ರಾಜ್ಯಾದ್ಯಂತ ಸುದ್ದಿ ಆಗಿದ್ದಲ್ಲದೆ ಪದ್ಮಾ ಅವರಿಗೆ ಭಾರಿ ಪ್ರಶಂಸೆಗಳು ಸಹ ದೊರಕಿತ್ತು. ಇತ್ತೀಚೆಗಷ್ಟೇ ತಮಿಳುನಾಡು ಸಿಎಂ MK ಸ್ಟಾಲಿನ್ ಅವರು ಪದ್ಮಾ ಅವರ ಪ್ರಾಮಾಣಿಕತೆಗೆ ಮೆಚ್ಚುಗೆ ಸೂಚಿಸಿ ಪದ್ಮಾ ಅವರನ್ನ ಆಹ್ವಾನಿಸಿ 1 ಲಕ್ಷ ರೂಪಾಯಿ ಹಣವನ್ನು ಸಹ ನೀಡಿದ್ದಾರೆ. ಇದೀಗ ನಟ ರಜನಿಕಾಂತ್ ಸಹ ಪದ್ಮಾ ಅವರನ್ನ ತಮ್ಮ ಮನೆಗೆ ಆಹ್ವಾನಿಸಿ ಸನ್ಮಾನ ಮಾಡೋದರ ಜೊತೆಗೆ ಚಿನ್ನದ ಸರವೊಂದನ್ನು ಸಹ ನೀಡಿ ಆಶೀರ್ವಾದ ಮಾಡಿದ್ದಾರೆ. ರಜನಿಕಾಂತ್ ಅವರಿಗೆ ಯಾರಾದರೂ ಮಾಡಿರುವ ಕಾರ್ಯ ಇಷ್ಟವಾದರೆ ಅವರನ್ನ ಮನೆಗೆ ಕರೆಸಿ ಚಿನ್ನದ ಸರ ಕೊರಳಿಗೆ ಹಾಕಿ ಸನ್ಮಾನ ಮಾಡ್ತಾರೆ. ಕಾಂತಾರ ಸಿನಿಮಾ ಇಷ್ಟ ಆದಾಗ ರಿಷಬ್ ಶೆಟ್ಟಿಯನ್ನ ಮನೆಗೆ ಕರೆಸಿ ಚಿನ್ನದ ಸರ ಹಾಕಿ ಸನ್ಮಾನ ಮಾಡಿದ್ರು. ಕೆಲವು ದಿನಗಳ ಹಿಂದೆಯಷ್ಟೇ ತಮ್ಮ ಅಭಿಮಾನಿಯ ಸಾಮಾಜಿಕ ಕಾರ್ಯವನ್ನ ಮೆಚ್ಚಿ ಸನ್ಮಾನ ಮಾಡಿದ್ರು. ರಜನಿಕಾಂತ್ ಅಭಿಮಾನಿಯೊಬ್ಬ ದಶಕಗಳಿಂದಲೂ ಕೇವಲ 5 ರೂಪಾಯಿಗೆ ಪರೋಟ ಮಾರಾಟ ಮಾಡ್ತಾ ಬರ್ತಾ ಇದ್ದಾರೆ. ಆತನ ಸೇವೆ ಮೆಚ್ಚಿ ರಜನಿಕಾಂತ್ ಅವರು ಸನ್ಮಾನ ಮಾಡಿದ್ರು. ಇದೀಗ ಪದ್ಮಾ ಅವರ ಪ್ರಾಮಾಣಿಕತೆ ಮೆಚ್ಚಿ ಅವರನ್ನ ಸನ್ಮಾನಿಸಿದ್ದಾರೆ.